ರಾಜ್ಯದ ಒಕ್ಕಲಿಗ ನಾಯಕ ಯಾರು? ಯಾಕೆ ಈ ವಿಚಾರ ಇಂದಿನ ದಿನಮಾನದಲ್ಲಿ ಅತಿ ಹೆಚ್ಚು ಸುದ್ದಿ ಮಾಡ್ತಾ ಇದೆ ಅಂತಂದ್ರೆ ಕಾರಣ ಡಿ.ಕೆ. ಶಿವಕುಮಾರ್. ಎಸ್, ಡಿ.ಕೆ. ಶಿವಕುಮಾರ್ ಅವರು ಹಿಂದಿನ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ನೋಡಿ, ನೀವು ದೇವೇಗೌಡರಿಗೆ ಆಶೀರ್ವಾದ ಮಾಡಿದ್ರಿ, ಎಸ್.ಎಂ. ಕೃಷ್ಣ ಅವ್ರಿಗೆ ಆಶೀರ್ವಾದ ಮಾಡಿದ್ರಿ, ನನ್ನ ಕೈಗೂ ಒಂದು ಪೆನ್ನು ಕೊಡಿ ಅಂತ ಒಕ್ಕಲಿಗ ಸಮುದಾಯವನ್ನ ಬೇಡಿಕೊಂಡ್ರು. ಅದಕ್ಕೆ ಒಕ್ಕಲಿಗ ಸಮುದಾಯ, ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಿಂಹಪಾಲು ಮತಗಳೊಂದಿಗೆ ಕಾಂಗ್ರೆಸ್ಗೆ ಗೆಲ್ಲಿಸಿತ್ತು. ಮತ್ತು ಡಿ.ಕೆ. ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಮುದಾಯ ಕಾಯ್ತಾ ಕುಳಿತುಕೊಳ್ತು. ಇಲ್ಲಿಯವರೆಗೆ ಡಿ.ಕೆ. ಶಿವಕುಮಾರ್ ಅವರು ಕುರ್ಚಿಗೋಸ್ಕರ ಗುದ್ದಾಟ ನಡೆಸ್ತಾ ಇದ್ದಾರೆ. ಇನ್ನೇನು 2 ವರ್ಷ ಕಳೆದ್ರೆ ಮತ್ತೊಂದು ಚುನಾವಣೆ ಬರ್ತಾ ಇದೆ. ಹೀಗಾಗಿ ಬೇರೆ ಬೇರೆ ಪಕ್ಷಗಳು ಕೂಡ ಆಕ್ಟಿವ್ ಆಗಿ ಈಗ ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ನಾಯಕರ, ಕುಮಾರಸ್ವಾಮಿ ಅವರು ಒಕ್ಕಲಿಗ ನಾಯಕರ, ಅಥವಾ ಬಿಜೆಪಿಯಲ್ಲಿರುವಂತಹ ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು ಒಕ್ಕಲಿಗ ನಾಯಕರ ಅನ್ನುವಂಥ ಹೊಸ ಚರ್ಚೆ ಶುರುವಾಗಿದೆ. 2028ರ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಒಕ್ಕಲಿಗ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಈಗ ಹವಣಿಸ್ತಾ ಇದ್ದಾವೆ. ಹಾಗೆ ನೋಡಿದ್ರೆ ಒಕ್ಕಲಿಗ ಸಮುದಾಯ ಸಾರಾಸಗಟಾಗಿ ಒಂದು ಪಕ್ಷ ಅಥವಾ ಒಂದು ನಾಯಕನ ಹಿಂದೆ ಬಿದ್ದಿದ್ದ ಉದಾಹರಣೆ ಇಲ್ಲ ನಮ್ಮ ರಾಜ್ಯದ ಇತಿಹಾಸವನ್ನ, ರಾಜಕೀಯವನ್ನ ನೋಡಿದಂತಹ ಸಂದರ್ಭದಲ್ಲಿ. ಬದಲಾದ ದಿನಮಾನಗಳಲ್ಲಿ JDS ಪಾರ್ಟಿಗೆ ಒಕ್ಕಲಿಗರ ಅತಿ ಹೆಚ್ಚು ಸಿಂಹಪಾಲು ಮತಗಳು ಬಿದ್ದಿವೆ ಮತ್ತು ಈ ಪಾರ್ಟಿ ನಮ್ಮದು ಅನ್ನುವ ಭಾವನೆ ಆ ಸಮುದಾಯದಲ್ಲಿ ಇದೆ.